ಬನ್ನಿ ಫ್ರೆಂಡ್ಸ್, ಬೆಲ್ಲದ್ದು ಬಿಸ್ಕೆಟ್ ಮಾಡೋಣ. ಮೊದಲಿಗೆ 3 ಬಟ್ಲು ಗೋಧಿ ಹಿಟ್ಟು ಹಾಕೊಳ್ಳೋಣ. ಈ ಕ್ವಾಂಟಿಟಿ ನೋಡಿ, 3 ಬಟ್ಲು ಆಯಿತು. ಅದನ್ನು ಈಗ ಜರಡಿ ಹಿಡ್ಕೊಳ್ಳೋಣ. ನೋಡಿ, ಹಿಟ್ಟು ಎಷ್ಟು ತೊಗೊಂಡಿದ್ದೆ ಅಷ್ಟೇ 1 ಬಟ್ಲು ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳೋಣ. ಚಿಟಿಕೆ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಎಳ್ಳು ಹಾಕೊಳ್ಳೋಣ. ಸ್ವಚ್ಛ ಮಾಡಿ ಇಟ್ಕೊಂಡಿರ್ಬೇಕು. ಇವಾಗ ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದೇ ಬಟ್ಲು 1 ಬಟ್ಲು ಬೆಲ್ಲ ತೊಗೊಂಡಿನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದಕ್ಕೆ ಇಷ್ಟಾದರೆ ಸಾಕು. ಬೆಲ್ಲ ಕರಗೋದಕ್ಕಷ್ಟೇ ಸಾಕು. ನೋಡಿ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಕರಗ್ತಾ ಇದೆ ಬೆಲ್ಲ. ಪೂರ್ಣ ಕರಗಿದ ನಂತರ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ, ಫುಲ್ ತಣ್ಣಗೂ ಆಗಬಾರ್ದು, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಬನ್ನಿ, ಬೆಲ್ಲ ಕರಗತ್ಲಿಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲಸೀನಿ. ಇದು ಹಿಂಗೆ ಮಾಡಿದ್ರೆ ಉಂಡೆ ಥರ ಬರಬೇಕು. ಅಷ್ಟು ಹದವಾಗಿ ಕಲಿಸ್ಕೋಬೇಕು. ಎಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ. ನಾವೆಲ್ಲ ರೆಡಿ ಮಾಡಿದ್ಲೆ ಎಣ್ಣೆ ಚೆನ್ನಾಗಿ ಕಾಯುತ್ತೆ. ನೋಡಿ, ಬೆಲ್ಲ ಕರಗಿದೆ. ಅದನ್ನು ಸ್ವಲ್ಪನೇ ಹಿಟ್ಟಿಗೆ ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೋಬೇಕು. ಅಷ್ಟು ಆಮೇಲೆ ಹಾಕ್ಕೋಬಾರದು. ಹಿಂಗೆ ಕಲಿಸ್ಕೊಳ್ಳೋಣ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಬೇಕು. ಹಿಟ್ಟು ಗಟ್ಟಿಯಾಗಿರ್ಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿರ್ಬೇಕು. ಅಂದ್ರೆ ಬಿಸ್ಕೆಟು ಕರ್ಮ್ ಅಂತ ಚೆನ್ನಾಗಿ ಬರ್ತಾವೆ. ನೋಡಿ ಫ್ರೆಂಡ್ಸ್, ಇಷ್ಟು ಗಟ್ಟಿ ಆದರೆ ಸಾಕು. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಬಿಸ್ಕೆಟ್ ಆಕಾರ ಮಾಡೋದಕ್ಕೆ ಇದರಲ್ಲಿ ತುಪ್ಪ ಇರೋದರಿಂದ ಹಿಟ್ಟು ಹಚ್ಚೋದು ಬೇಡ, ಹಾಗೆ ಲಟ್ಸೋಣ. ಮೇಲೆ ಸ್ವಲ್ಪ ಎಳ್ಳು ಹಾಕಿ ಲಟ್ಸೋಣ. ನೋಡಿ ಫ್ರೆಂಡ್ಸ್, ತುಂಬ ತೆಳು ಬೇಡ, ಸ್ವಲ್ಪ ಚಪಾತಿಗಿಂತ ದಪ್ಪ ಇರಬೇಕು. ಇಷ್ಟಾದರೆ ಸಾಕು. ಇದನ್ನು ತೆಕ್ಕೊಂಡು ಬಿಸ್ಕೆಟಿನ ಆಕಾರಕ್ಕೆ ಕೊಯ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ತಗೊಂಡ್ಬಿಡೋಣ. ನೋಡಿ, ಇವಾಗ ಒಂದೊಂದು ತಗೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವನ್ನ ಎಣ್ಣೆಲಿ ಕರಿಯೋಣ. ಇವಾಗ ಎಣ್ಣೆನ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಒಂದೊಂದು ಹಾಕೋಣ. ಇವಾಗ ಇವು ನಿಧಾನಕ್ಕೆ ಬೇಯ್ತಾವೆ.
ಗ್ಯಾಸ್ ಸಿಮ್ಮಲ್ಲಿ ಇರ್ಬೋದು. ಫುಲ್ಲು ಸಿಮ್ ಇಟ್ಕೊಂಡು ನಿಧಾನವಾಗಿ ಕರಿಬೇಕು. ನೋಡಿರಿ ಫ್ರೆಂಡ್ಸ್, ತಾವೇ ಮೇಲೆ ಬರ್ತಾವೆ ಬೇದರ. ಇವು ಸುಡು ಇದ್ದಾಗ ಮೆತ್ತಗೆ ಇರ್ತಾವೆ, ಆರಿದ ನಂತರ ಕುರುಮ್ ಅಂತಾವೆ. ನೋಡಿ ಇಷ್ಟು ಕೆಂಪಗೆ ಅಂದರೆ ಸಾಕು. ತಗೊಳ್ಳೋಣ ಅವನ್ನ. ನೋಡಿ ಕಡೆಗೆ ತೆಗ್ದಿದ್ದೀನಿ, ಇನ್ನೊಂದು ಸ್ವಲ್ಪ ಇದಾವೆ, ಅವು ಇಷ್ಟು ಹಾಕೋಣ. ನೋಡಿ ಫ್ರೆಂಡ್ಸ್, ಬಿಸ್ಕೆಟ್ ಚೆನ್ನಾಗಿ ಬಂದಿವೆ. ಇವು ಬಿಸಿ ಇರುವಾಗ ತಿನ್ನಬಾರದು, ಆರಿದ ನಂತರ ಕುರುಮ್ ಅಂತ ಚೆನ್ನಾಗಿ ಬರ್ತಾವೆ. ನೋಡಿ ಒಂದು ತೋರಿಸ್ಲಾ ನಿಮಗೆ? ವಾವ್, ನೋಡಿ ಮಸ್ತಾಗಿ ಬಂದವು. ಮಕ್ಕಳಿಗೆ ಹಿಂಗೆ ಮಾಡಿಕೊಟ್ರೆ ತಿಂತಾವೆ. ಹೌದಾ? ನೋಡಿ ಕಟ್ ಅಂತ ಹೆಂಗೆ ಬಂದವು. ನೀವು ಮನೇಲಿ ಮಾಡಿ ಫ್ರೆಂಡ್ಸ್.